ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ರೇಷನ್ ಅಕ್ಕಿಯಿಂದ ಪೂರಿ ಮಾಡ್ತಾಯಿದ್ದೇವೆ. ಇದಕ್ಕೆ ಅಪ್ಪಮ್ಮ ಅಂತ ಕೂಡ ಹೇಳ್ತಾರೆ. ನಾವಿಲ್ಲಿ 2 ಗ್ಲಾಸ್ ಅಕ್ಕಿ ಅಂದರೆ 200 ಗ್ರಾಮ್ನಷ್ಟು ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 4 ಗಂಟೆ ನೆನೆಸಿಟ್ಕೊಂಡಿದ್ದೀವಿ. ಈಗ ಎಲ್ಲ ನೀರನ್ನು ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಅನ್ನ ಸೇರಿಸ್ಕೋಬೇಕು. ಅಂದರೆ 2 ಗ್ಲಾಸಿಗೆ ಅಂದರೆ ಒಂದು ಅರ್ಧ ಗ್ಲಾಸು ರೈಸ್ ಅನ್ನ ಸೇರಿಸ್ಕೊಂಡು ಇದನ್ನೀಗ ನೈಸಾಗಿ ರುಬ್ಬಬೇಕು ಸ್ನೇಹಿತರೆ. ಜಾಸ್ತಿ ನೀರು ಹಾಕಲಿಕ್ಕಿಲ್ಲ. ನಾವು ಇಡ್ಲಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ರುಬ್ಕೋಬೇಕು. ಬನ್ನೀಗ ಇದನ್ನು ಹಿಟ್ಟು ರೆಡಿ ಮಾಡ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರ್ನಲ್ಲಿ ನಾವೀಗ ಅಕ್ಕಿ ಮತ್ತು ಅನ್ನ ಹಾಕಿದ್ದೀವಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀವಿ. ಈಗ ನೈಸಾಗಿ ರುಬ್ಕೊಂಡು ಬರೋಣ. ಹಿಟ್ಟು ನೈಸಾಗಿ ಬಂದಿದ್ದೀವಿ. ಈಗ ಒಂದು ಒಲೆಯಲ್ಲಿ ಹಾಕ್ಕೊಳ್ಳೋಣ. ನಾವೊಂದು 3/4 ಗ್ಲಾಸು ನೀರು ಹಾಕ್ಕೊಂಡಿದ್ದೀವಿ. ಇಷ್ಟೇ ಹದಕ್ಕೆ ಇರಬೇಕು ಸ್ನೇಹಿತರೆ. ಮತ್ತು ಜಾಸ್ತಿ ನೀರು ಹಾಕಲಿಕ್ಕೆ ಹೋದರೆ ಪೂರಿ ಸರಿಯಾಗೋದಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಡ್ತಾ ಇದ್ದೀವಿ. ಉಪ್ಪು ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಪೂರಿ ಕಾಯಿಸ್ಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆಯಲ್ಲಿ ಕೊಬ್ಬರಿ ಇಟ್ಕೊಂಡಿದ್ದೀವಿ. ಈಗ ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಾವು ರೆಡಿ ಮಾಡ್ಕೊಂಡಿರುವ ಪೂರಿ ಹಿಟ್ಟು ಹಾಕೋಣ. ಹಿಟ್ಟು ಹಾಕಿ ಹಾಗೆ ಬಿಡಬೇಕು ಸ್ನೇಹಿತರೆ. ಸ್ವಲ್ಪ ಸಣ್ಣ ಉರಿಲಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ನೋಡಿ. ಹಾಗೆ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ಈ ರೀತಿ ಪೂರಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಡಿನ್ನರಿಗೆ ಮಾಡ್ಕೋಬೋದು. ಅಂದರೆ ಬೆಳಗ್ಗೆ ಎಲ್ಲರಿಗೂ ಟೈಮ್ ಇರಲ್ಲ, ಇದು ಸ್ವಲ್ಪ ಸೂಕ್ಷ್ಮವಾಗಿ ಮಾಡುವಂಥದ್ದು. ಸಂಜೆ ಈವ್ನಿಂಗ್ ಡಿನ್ನರಿಗೆ ಚೆನ್ನಾಗಿ ಮಾಡ್ಕೋಬೋದು. ಈ ಥರ ಪೂರಿ ಮಾಡಿಕೊಂಡು ಒಂದು ವೆಜ್ ಕುರ್ಮಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ. ಸ್ವಲ್ಪ ರೋಸ್ಟಾಗಿ ಬೇಯಿಸ್ಕೊಂಡ್ಬಿಡುವ. ಆಲ್ಮೋಸ್ಟ್ ರೆಡಿಯಾಗಿದೆ. ಕೊಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಪೂರಿ. ಇನ್ನೊಂದು ಹಾಕೋಣ. ಸ್ವಲ್ಪ ಬೆಂಕಿ ಇಟ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಸ್ನೇಹಿತರೆ. ಟರ್ನ್ ಮಾಡುವ. ಸಣ್ಣ ಉರಿಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತೆಕ್ಕೊಳ್ಳುವ. ರೆಡಿಯಾಗಿದೆ. ತುಂಬ ಚೆನ್ನಾಗಿ ಅಕ್ಕಿಯಿಂದ ಮಾಡಿರುವಂಥ ಪೂರಿ ರೆಡಿ ಆಗ್ತಾ ಇದೆ.
ನಿಧಾನ ಬೆಂಕಿಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಸ್ನೇಹಿತರೆ. ರೇಷನ್ ಅಕ್ಕಿಲಿ ಸಿಂಪಲ್ಲಾಗಿ ಪೂರಿ ಕೂಡ ಮಾಡ್ಕೋಬೋದು. ಮಕ್ಕಳು ರಾತ್ರಿ ಊಟ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾಗ ಹೀಗೆ ಅಕ್ಕಿ ಹಿಟ್ಟಿಂದ ಪೂರಿ ಮಾಡಿಕೊಟ್ರೆ ಭಾಳ ಖುಷಿಲಿ ಅವರು ರಾತ್ರಿ ಊಟ ಮಾಡ್ಬೋದು. ಎಲ್ಲ ಪೂರಿನ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಪೂರಿಗೆ ಒಂದು ಸಾಗು ರೆಡಿ ಮಾಡುವ ವೆಜಿಟೇಬಲ್ ಗ್ರೇವಿ. ಸ್ನೇಹಿತರೆ, ರೇಷನ್ ಅಕ್ಕಿಯಲ್ಲಿ ಮಾಡಿರುವಂಥ ಪೂರಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ವೆಜಿಟೇಬಲ್ ಕುರ್ಮಾ ಮಾಡಲಿಕ್ಕೆ ನಾವಿಲ್ಲಿ ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಆಲೂಗೆಡ್ಡೆ ಕಟ್ ಮಾಡಿದ್ದೀವಿ, ಒಂದು ಕ್ಯಾರೆಟ್ ಕಟ್ ಮಾಡಿದ್ದೀವಿ. ಇದನ್ನ ಈಗ ಚೆನ್ನಾಗಿ ತೊಳೆದು ಒಂದು ಸಣ್ಣ ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸ್ಕೊಂಡು ಬರುವ ಸ್ನೇಹಿತರೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ. ವೆಜ್ ಕುರ್ಮಾ ಮಾಡಲಿಕ್ಕೆ ನಾವಿಲ್ಲಿ ಒಂದು 5 ಹಸಿರು ಮೆಣಸು ತೊಗೊಂಡಿದ್ದೀವಿ, ಮತ್ತು ಒಂದು 5-6 ಹಸಿರು ಬೆಳ್ಳುಳ್ಳಿ, ಒಂದು ಸಣ್ಣ ಶುಂಠಿ ಪೀಸು, ಮತ್ತು 1 ಟೇಬಲ್ ಸ್ಪೂನು ಧನಿಯಾ, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಪೆಪ್ಪರ್, ಒಂದು 3 ಲವಂಗ, 2 ಸಣ್ಣ ಚಕ್ಕೆ ಪೀಸು, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ದೊಡ್ಡ ಟೊಮೆಟೊ. ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದಿಟ್ಕೊಂಡಿದ್ದೀವಿ ಸ್ನೇಹಿತರೆ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರುವ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ವೆಜ್ ಕುರ್ಮಾ ಮಸಾಲೆಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ವಿ, ಸ್ವಲ್ಪ 1-2 ಚಮಚ ಕೊಬ್ಬರೆಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವು ಈಗ ರುಬ್ಬಿರುವಂಥ ಮಸಾಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿದ್ದೀವಿ, ಇನ್ನು ಸ್ವಲ್ಪ ಹಾಕುವ. ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಉಪ್ಪು ಹಾಕ್ಕೊಂಡಿದ್ದೀವಿ. ತರಕಾರಿ ಬೇಯಿಸೋದಕ್ಕೆ ಕೂಡ ಉಪ್ಪು ಹಾಕಿದ್ದೀವಿ. ಇದಕ್ಕೆ ಗೋಡಂಬಿ ತೆಂಗಿನಕಾಯಿ ಬದಲೇ ಗೋಡಂಬಿ ಹಾಕಿದರೆ ಇನ್ನೂ ಟೇಸ್ಟಾಗಿರುತ್ತೆ ಸ್ನೇಹಿತರೆ. ನಾವು ತೆಂಗಿನಕಾಯಿ ಹಾಕಿದ್ದೀವಿ. ಗ್ರೇವಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಬೇಯಿಸ್ಕೊಂಡಿರುವಂಥ ತರಕಾರಿ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಹಾಕಿ ಕುದಿಲಿಕ್ಕೆ ಬಿಡೋಣ. ಒಂದು 5 ನಿಮಿಷ ಕುದಿಸಿದರೆ ವೆಜ್ ಕುರ್ಮಾ ರೆಡಿ ಆಗುತ್ತೆ. ವೆಜ್ ಕುರ್ಮಾ ರೆಡಿ ಆಯಿತು ಸ್ನೇಹಿತರೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಡಿಶ್ ಔಟ್ ಮಾಡ್ಕೊಳ್ಳೋಣ. ರೇಷನ್ ಅಕ್ಕಿಯಲ್ಲಿ ಮಾಡಿರುವಂಥ ಪೂರಿ ಮತ್ತು ವೆಜ್ ಕುರ್ಮಾ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಮಾಡಿ. ಈ ಅಕ್ಕಿ ಹಿಟ್ಟಲ್ಲಿ ಪೂರಿ ಮಾಡಲಿಕ್ಕೆ ಹದ ಚೆನ್ನಾಗಿರಬೇಕು. ಈಗ ನೀವು ಸಂಜೆ ರಾತ್ರಿ ಡಿನ್ನರ್ ಮಾಡೋದಾದರೆ ಒಂದು 3 ಗಂಟೆ ಅಥವಾ 4 ಗಂಟೆಗೆ ನೆನೆಸ್ಬಿಡಿ. ಒಂದು 4 ತಾಸಾದರೂ ಅಕ್ಕಿ ನೆನೆಬೇಕು. ನಾವಿಲ್ಲಿ 2 ಗ್ಲಾಸಿನ ಹದಕ್ಕೆ ಮಾಡಿದ್ದೀವಿ. 2 ಗ್ಲಾಸಿಗೆ ಆದರೆ ಒಂದು 3/4 ಕಪ್ಪು ರೈಸ್ ಹಾಕ್ಕೋಬೇಕಾಗುತ್ತೆ.
ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಸ್ನೇಹಿತರೆ. ಆಗ ಮಾತ್ರ ಪೂರಿ ಹದವಾಗಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡಿನ್ನರಿಗೆ ಮಾಡ್ಕೊಳ್ಳಿ, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.